ಹಾಯ್ ಫ್ರೆಂಡ್ಸ್, ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿಬ್ರು ಇವತ್ತು ಯೋಗ ಡೇ ಇದೆಯಲ್ವಾ, ಈ ದಿನ ಯೋಗ ಡೇನ ಆಚರಿಸೋಕ್ಕೆ ಕನಕದಾಸ ಕ್ರೀಡಾಂಗಣಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಯೋಗ ಕ್ಲಾಸ್ ಅವರೆಲ್ಲರೂ ಬರ್ತಾರೆ. ಅಲ್ಲಿ ಏನೇನಿರುತ್ತೆ, ಏನೇನೆಲ್ಲ ಮಾಡಿಸ್ತಾರೆ ಯೋಗ ಡೇ ಪ್ರಯುಕ್ತ ಒಂದು ಸಣ್ಣ ವಿಡಿಯೋ ಮಾಡಿ ನಿಮ್ಗೆಲ್ಲರಿಗೂ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್. ಈಗ ನಾನು ಪಾಪು ರೆಡಿಯಾಗಿದ್ದೀವಿ ನೋಡಿ. ಹಾಯ್ ಹೇಳಿ, ಏನೇನು ಮಾಡ್ತೀಯ? ಅಲ್ಲಿ ಯೋಗ ಮುಗಿಸ್ಕೊಂಡು ಬರ್ತೀಯಾ? ಬಂದು ಸ್ಕೂಲಿಗೆ ಹೋಗ್ಬೇಕು. ಇವ್ ಸ್ಕೂಲಲ್ಲೂ ಕೂಡ ಇವತ್ತು ಯೋಗ ಇರುತ್ತೆ. ಈಗ ಎಲ್ಲ ರೆಡಿಯಾಗಿದ್ದೀವಿ, ಈಗ ಹೊರಡ್ತಾ ಇದ್ದೀವಿ ಕನಕದಾಸ ಕ್ರೀಡಾಂಗಣ. ಅಲ್ಲಿ ಸಿಗೋಣ ಸ್ಟೇಡಿಯಮಲ್ಲಿ. ಟೈಮು ಈಗ 5:15 ಫ್ರೆಂಡ್ಸ್. ಇನ್ನು ಕತ್ಲೆ ಇದೆ ಫುಲ್ಲು. ನೋಡಿ, ಹೊರಡು ಅಷ್ಟರಲ್ಲಿ ಬೆಳಕಾಗುತ್ತೆ. ಯೋಗಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಸಿಗ್ತೀವಿ ನಿಮಗೆ. ಓಕೆ, ಬಾಯ್ ಬಾಯ್. ನೋಡಿ ಫ್ರೆಂಡ್ಸ್, ಈಗ ಬೆಳಕಾಗ್ತಾ ಇದೆ. ಕನಕದಾಸ ಕ್ರೀಡಾಂಗಣಕ್ಕೆ ಬಂದ್ವಿ. ಎಲ್ಲ ಯೋಗ ಬಂಧುಗಳು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ. ಅಗ್ನಿಹೋತ್ರ ಶುರುವಾಯಿತು. ओम पवन पुरुषाय विद्महे सहस्रमुखाय धीमहि तन्नो वायुः प्रचोदयात् स्वाहा। ओम वायुदेवाय नमः। ओम आकाशाय विद्महे नमो देवाय धीमहि तन्नो गगनः प्रचोदयात् स्वाहा। ओम आकाशदेवाय नमः। ओम आदित्याय विद्महे सहस्रकिरणाय धीमहि तन्नो भानुः प्रचोदयात् स्वाहा। ओम सूर्यग्रहाय नमः। ओम विद्महे हेमरूपाय धीमहि तन्नः चन्द्रः प्रचोदयात् स्वाहा। ओम चन्द्रग्रहाय नमः। ओम नीलध्वजाय विद्महे अग्निहस्ताय धीमहि तन्नो भौमः प्रचोदयात् स्वाहा। ओम अंगारकग्रहदेवाय नमः। ओम गजध्वजाय विद्महे शुकहस्ताय धीमहि तन्नो बुधः प्रचोदयात् स्वाहा। ओम शुक्रग्रहदेवाय नमः। ओम शनेश्वराय विद्महे सूर्यपुत्राय धीमहि तन्नो मन्दः प्रचोदयात् स्वाहा। ओम शनेश्वराय ग्रहदेवाय नमः। ओम नागध्वजाय विद्महे पद्महस्ताय धीमहि तन्नो रः प्रचोदयात् स्वाहा। देवताभ्यो नमः। ओम श्री सर्व परिवार देवताभ्यो नमः। ओम श्री सर्व देवता
ಓಂ ಸಂಸ್ಕೃತಿಯ ಸನಾತನ ಸಂಸ್ಕೃತಿಯ ಜೀವನ ಪದ್ಧತಿಯನ್ನು ವಿಶ್ವದಾದ್ಯಂತ ನಿರ್ವಿಘ್ನವಾಗಿ ಜಾಗೃತಿಗೊಳಿಸಲು ಸಹಕರಿಸಬೇಕೆಂದು ಪ್ರಕೃತಿ ಮಾತೆಯನ್ನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಪರಿಚಯ ಮಾಡಿಕೊಡುತ್ತೇನೆ ಎಂದು ಸಂಕಲ್ಪ ಮಾಡುತ್ತೇನೆ. 2 ಬಾರಿ ಪ್ರಾರ್ಥನೆ. ಅಣ್ಣಂದಿರು ದೀರ್ಘ ದಂಡ ನಮಸ್ಕಾರ, ಮತ್ತೊಂದು ಅಧೋಮುಖ ವಜ್ರಾಸನದ ನಮಸ್ಕಾರ. ಅಧೋಮುಖ ವಜ್ರಾಸನ, ಮೇಲೆ ಎತ್ತೇಳನ, ಬಲಕ್ಕೆ ತಿರುಗಣ, ಮತ್ತೆ ವಜ್ರಾಸನದಲ್ಲಿ ಕುಳಿತು ಅಯ್ಯೋ ವೇಣುಗೋಪಾಲಣ್ಣನವರು ಸಂಕಲ್ಪವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ಸಮಿತಿಯ ಪರವಾಗಿ ವಂದನಾರ್ಪಣೆಗಳನ್ನು ಅರ್ಪಿಸುತ್ತೇನೆ. ಮುಂದಿನ ಅಮೃತವಚನ ಪಠಿಸಬೇಕಾಗಿ ಅರುಣಣ್ಣನವರನ್ನು ವೇದಿಕೆಗೆ ಸ್ವಾಗತಿಸುತ್ತೇನೆ. ಆಗ ಅವರನ್ನು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರೂ ಒಟ್ಟು ಹೇಳ್ಕೊತಾರೆ, ಎಲ್ಲರೂ ಒಟ್ಟು नमो मनान्ति जानताम् देवभागं यथा पूर्वे संजनाना उपासते संजनाना उपासते संजनाना उपासते ಎಲ್ಲವೂ ಸಮರಸದಲ್ಲಿ ಚಲಿಸಲಿ, ಎಲ್ಲ ಸ್ವರಗಳು ಏಕ ಸಮಾನವಾಗಿರಲಿ, ಬುದ್ಧಿಯಲ್ಲಿ ಧೀರತ್ವವಿರಲಿ, ಕಾಣಲಿ ದಿವ್ಯತೆ ಪ್ರತಿ ಪಾವನ ಪ್ರಯಾಸದಲ್ಲಿ ಎಂದು ಭಗವಂತನ ಆಶೀರ್ವಾದವನ್ನ ಬೇಡುತ್ತಾ ಯೋಗಾಭ್ಯಾಸವನ್ನ ಮುಂದುವರಿಸೋಣ. ಈಗ ಕಣ್ಣುಗಳನ್ನ ಮೃದುವಾಗಿ ತೆರೆಯೋಣ. ಎಲ್ಲರೂ 2 ಕೈಗಳನ್ನ ಮೇಲೆತ್ತೋಣ. ಮಂಡಿ ಮೇಲೆ ಬರೋಣ. ಬಲಗಾಲು ಮುಂದೆ, ಸಂಪೂರ್ಣ ಮೇಲೆ. ಎಲ್ಲರೂ ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಳೋಣ. ಈಗ ಚಾಲನಾ ಕ್ರಿಯೆ ಅಥವಾ ಕ್ರಿಯಾತ್ಮಕ ಅಭ್ಯಾಸಗಳು. ಚಾಲನಾ ಕ್ರಿಯೆಯು ಶರೀರದಲ್ಲಿ ಸೂಕ್ಷ್ಮ ರೀತಿಯಲ್ಲಿ ರಕ್ತ ಸಂಚಾರವನ್ನ ಹೆಚ್ಚಿಸುತ್ತದೆ. ಮೊದಲಿಗೆ ಕುತ್ತಿಗೆಯ ವ್ಯಾಯಾಮ. ಎಲ್ಲರೂ ನಮ್ಮ ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಳ್ಳೋಣ. ಕುತ್ತಿಗೆಯನ್ನ ಮುಂದೆ ಹಿಂದೆ ಚಲಿಸೋಣ. ನಾನು ಸೂಚನೆಯನ್ನ ಹೇಳ್ತೀನಿ, ತದನಂತರ ಅದನ್ನ ಮುಂದುವರಿಸೋಣ. ಉಸಿರು ತಕೊಂಡು ಉಸಿರು ಬಿಡ್ತಾ ಮುಂದೆ, ಉಸಿರು ತೆಗೆದುಕೊಳ್ತಾ ನೇರ, ಉಸಿರು ಬಿಡ್ತಾ ಹಿಂದೆ, ಉಸಿರು ತೆಗೆದುಕೊಳ್ತಾ ನೇರ, ಉಸಿರು ಬಿಡ್ತಾ ಮುಂದೆ, ಉಸಿರನ್ನ ತೆಗೆದುಕೊಳ್ತಾ ನೇರ, ಉಸಿರನ್ನ ಬಿಡ್ತಾ ಹಿಂದೆ, ಉಸಿರನ್ನ ತೆಗೆದುಕೊಳ್ತಾ ನೇರ. ಮುಂದಿನ ಅಭ್ಯಾಸ ಕುತ್ತಿಗೆಯನ್ನ ಎಡಬಲ್ಲ ವಾಲಿಸೋಣ. ಕುತ್ತಿಗೆ ನೇರಿರಲಿ. ಉಸಿರು ತಕೊಂಡು ಉಸಿರು ಬಿಡ್ತಾ ಎಡಕ್ಕೆ ವಾಲಿಸೋಣ. ಉಸಿರು ತೆಗೆದುಕೊಳ್ತಾ ನೇರ, ಉಸಿರನ್ನ ಬಿಡ್ತಾ ಬಲ, ಉಸಿರನ್ನ ತೆಗೆದುಕೊಳ್ತಾ ನೇರ, ಉಸಿರನ್ನ ಬಿಡ್ತಾ ಎಡ, ಉಸಿರನ್ನ ತೆಗೆದುಕೊಳ್ತಾ ನೇರ, ಉಸಿರನ್ನ ಬಿಡುತ್ತಾ ಬಲ, ಉಸಿರನ್ನ ತೆಗೆದುಕೊಳ್ತಾ ನೇರ. ಹಿಂದೆ
ಬಲ ಕೆಳ ನೇರ ವಿರುದ್ಧ ಕೆಳ ಬಲ ಹಿಂದೆ ಕೆಳ ನೇರ ಕೆಳ ಬಲ ಹಿಂದೆ ವ್ಯತ್ಯಾಸವನ್ನು ಮಾಡೋಣ. ಕೆಳಪಾದವನ್ನ ಕಳಕಳಿಯ ಮೂಲಕ ತೆಗೆದುಕೊಂಡು ಹೋಗೋಣ. ಕೈಗಳನ್ನ ಪಕ್ಕದಿಂದ ಮೇಲೆ ತೆಗೆದುಕೊಂಡು ಹೋಗೋಣ. ನಮಸ್ಕಾರ ಸ್ಥಿತಿಯಲ್ಲಿ ಸಹಜವಾದಂತಹ ಉಸಿರಾಟವನ್ನ ಮಾಡೋಣ. ಎರಡು ಕೈಗಳನ್ನ ಸೊಂಟದ ಮೇಲೆ ಇರಿಸೋಣ. ನಿಧಾನವಾಗಿ ಎಡಗಾಲನ್ನ ಕೆಳಗಿಳಿಸೋಣ. ಎಡಗಾಲನ್ನ ಪಕ್ಕಕ್ಕಿಟ್ಟು ವಿಶ್ರಾಂತಿ. ಕಣ್ಣುಗಳನ್ನ ಉಸಿರನ್ನ ಬಿಡ್ತಾ ಎರಡು ಕೈಗಳನ್ನ ಕೆಳಗಡೆ ಇರಿಸೋಣ. ಎಡಗಾಲನ್ನ ಪಕ್ಕಕ್ಕಿಟ್ಟು ವಿಶ್ರಾಂತಿಯನ್ನ ಪಡೆಯೋಣ. ಅರ್ಧ ಚಕ್ರಾಸನದಿಂದ ಸ್ಪೈನಲ್ ಕಾರ್ಡ್ ಬಲಿಷ್ಠಗೊಳ್ಳುತ್ತದೆ. ಉಸಿರಾಟದ ಸಾಮರ್ಥ್ಯ ಉತ್ತಮಗೊಳ್ಳುತ್ತದೆ. ಈಗ ಮುಂದೆ ಬಾಗಿ ಮಾಡುವಂತ ಆಸನ, ಪಾದ ಆಸ್ಥಾನಾಸನ. ಸಮಸ್ಥಿತಿ. ಎರಡು ಕೈಗಳನ್ನ ಬಲಪಾದ ಬಲಕ್ಕೆ, ಸೊಂಟದ ಮೇಲೆ ಇರಿಸಿಕೊಳ್ಳೋಣ. ಬಲಗೈನ ಮುಂದೆ ಚಾಚೋಣ. ಚಾಚಿರ್ತಕ್ಕಂತ ಬಲ ಹಸ್ತವನ್ನ ಬಲಗಾಲಿನ ಮೇಲೆ ಜಾರಿಸ್ತಾ ಬಲಕ್ಕೆ ಒಲೋಣ. ಬಲ ಹಸ್ತವನ್ನ ಬಲಪಾದದ ಪಕ್ಕ ಇಟ್ಕೊಳ್ಳೋಣ. ಎಡಗೈಯನ್ನ ನೇರಗೊಳಿಸೋಣ. ದೃಷ್ಟಿ ಎಡ ಹಸ್ತವನ್ನ ಗಮನಿಸ್ತಾ ಇರಲಿ. ಸ್ಥಿತಿಯಲ್ಲಿ ಸಹಜವಾದಂತ ಉಸಿರಾಟವನ್ನ ನಡೆಸೋಣ. ಈಗ ನೇರ ಸೊಂಟದ ಮೇಲೆ ಕೈ ಇಡೋಣ. ಮುಂದೆ ಈಗ ಎಡಪಾದವನ್ನ ಎಡಕ್ಕೆ ತಿರುಗಿಸೋಣ. ಭದ್ರ ಎಂದರೆ ದೃಢ. ಈಗ ಎರಡು ಪಾದಗಳನ್ನ ತೊಡೆಯ ಮೂಲಕ ತರೋಣ. ಎಡ ಹಸ್ತದಿಂದ ಎಡಗಾಲಿನ ಇಮ್ಮಡಿಯನ್ನು ಹಿಡ್ಕೊಳ್ಳೋಣ. ಸೊಂಟದಿಂದ ದೇಹವನ್ನ ಹಿಂದೆ ಬಾಗಿಸೋಣ. ದೇಹವು ಭೂಮಿಗೆ ಸಮಾನಾಂತರವಾಗಿರಲಿ. ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟವನ್ನ ನಡೆಸ್ತಾ ಹೋಗೋಣ. ಈಗ ನಿಧಾನವಾಗಿ ಮೇಲೆ ಬರೋಣ. ವಜ್ರಾಸನಕ್ಕೆ ಬರೋಣ. ಈ ಒಂದು ಆಸನದಿಂದ ಇದು ದೃಷ್ಟಿ ದೋಷ ಇರುವವರಿಗೆ ಅತ್ಯಂತ ಪ್ರಯೋಜನಕಾರಿ. ಬೆನ್ನು ಮತ್ತೆ ಕುತ್ತಿಗೆ ನೋವಿನಿಂದ ಆರಾಮ ನೀಡುತ್ತದೆ. ಶ್ವಾಸಕೋಶಕ್ಕೆ ಹೆಚ್ಚಿನ ಆಕ್ಸಿಜನ್ ಪೂರೈಕೆ ಮಾಡುತ್ತದೆ. ಹೊಟ್ಟೆಯ ಬೊಜ್ಜನ್ನ ಇಳಿಸುವಲ್ಲಿ ತುಂಬಾ ಸಹಕಾರಿ. ಮುಂದಿನ ಆಸನ ಶಶಾಂಕಾಸನ. ಶಶಾಂಕ ಎಂದರೆ ಮೊಲ. ಈಗ ಮಂಡಿಗಳನ್ನ ಅಗಲ ಮಾಡೋಣ. ಎರಡು ಹಸ್ತಗಳನ್ನ ಕಾಲುಗಳನ್ನ ನಡುವೆ ಇಟ್ಕೊಳ್ಳೋಣ. ಕೈಗಳನ್ನ ಮುಂದೆ ಜಾರಿಸ್ತಾ ಹೋಗೋಣ. ಎಷ್ಟು ಸಾಧ್ಯವೋ ಅಷ್ಟು ಮುಂದೆ ಜಾರಿಸೋಣ. ಗಲ್ಲವನ್ನ ನೆಲಕ್ಕೆ ತಾಕಿಸೋಣ. ಸ್ಥಿತಿಯಲ್ಲಿ ಸಹಜವಾದಂತಹ ಉಸಿರಾಟವನ್ನ ನಡೆಸೋಣ. ಈ ಒಂದು ಆಸನವು ಟೆನ್ಷನ್, ಸಿಟ್ಟನ್ನು ನಿಯಂತ್ರಿಸಲು ತುಂಬಾ ಸಹಾಯಕ. ಮುಂದಿನ ಆಸನ ಉತ್ಥಾನ ಮಂಡುಕಾಸನ. ಎರಡು ಕಾಲುಗಳನ್ನ ಅಗಲಗೊಳಿಸಿಕೊಳ್ಳೋಣ. ಪೃಷ್ಠ ಇಮ್ಮಡಿಯ ಮೇಲೆ ಇರಲಿ. ಎಷ್ಟು ಸಾಧ್ಯವೋ ಅಷ್ಟು ಮಂಡಿಗಳನ್ನ ಅಗಲಗೊಳಿಸಿಕೊಳ್ಳೋಣ. ಎರಡು ಕೈಗಳನ್ನ ಮುಂದಿನಿಂದ ಮೇಲೆ ತೆಗೆದುಕೊಂಡು ಹೋಗೋಣ. ಬಲ ಹಸ್ತ ಎಡಭುಜದ ಮೇಲೆ,
ಎಡಹಸ್ತ ಬಲ ಭುಜದ ಮೇಲೆ ಇಟ್ಕೊಳ್ಳೋಣ. ಸ್ಥಿತಿಯಲ್ಲಿ ಉಸಿರಾಟವನ್ನ ನಡೆಸೋಣ. ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿರೋಣ. ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡು ಕೈ ಮೇಲೆ. ಈಗ ಕೈಗಳನ್ನ ಅದ್ಲು ಬದ್ಲು ಮಾಡಿ ಮತ್ತೆ ಬಲಹಸ್ತವನ್ನ ಎಡಭುಜದ ಮೇಲೆ, ಎಡಹಸ್ತವನ್ನ ಬಲಭುಜದ ಮೇಲೆ ಇಟ್ಕೊಂಡು ಕಣ್ಣುಗಳನ್ನ ಮುಚ್ಚಿ ಸಹಜವಾದಂತಹ ಉಸಿರಾಟವನ್ನ ನಡೆಸೋಣ. ಎರಡು ಕೈ ಮೇಲೆ, ಎರಡು ಕೈಗಳನ್ನ ಕೆಳಗಡೆಸೋಣ. ಮಂಡಿಗಳನ್ನ ಸೇರಿಸೋಣ. ಎಲ್ಲರೂ ದಂಡಾಸನಕ್ಕೆ ಬರೋಣ. ಮುಂದಿನ ಆಸನ ವಕ್ರಾಸನ. ದೇಹ ನೇರವಾಗಿರಲಿ. ಬಲಗಾಲನ್ನ ಮಡಿಸೋಣ. ಎಡಮಂಡಿ ಹತ್ರ ಇಟ್ಕೊಂಡಿರೋಣ. ಈಗ ಎರಡು ಕೈಗಳನ್ನ ಮೇಲೆ ತರೋಣ. ಎಡ ಕೈಯ ಮೇಲೆ ಬಲೆಯನ್ನು ಇಟ್ಕೊಳ್ಳೋಣ. ಬಲಗೈನ ಮೇಲೆ ಎಲ್ಲವನ್ನ ಇಟ್ಕೊಳ್ಳೋಣ. ವಿಶ್ರಾಂತಿಯನ್ನು ಪಡೆಯೋಣ. ಮಕರ ಎಂದರೆ ಮೊಸಳೆ. ಈ ಒಂದು ಆಸನವು ಎರಡು ಕಾಲುಗಳನ್ನ 60 ಡಿಗ್ರಿ ಮೇಲೆತ್ತೋಣ. ಮಂಡಿ ನೇರ. ಸ್ಥಿತಿಯಲ್ಲಿ ದೀರ್ಘವಾದಂತಹ ಉಸಿರಾಟವನ್ನ ನಡೆಸೋಣ. ನಾಭಿ ಕೇಂದ್ರದಲ್ಲಿ ಸಮತೋಲನವನ್ನ ಸ್ಥಾಪಿಸುತ್ತದೆ. ಬೆಲ್ಲಿ ಫ್ಯಾಟ್ ಕರಗಿಸುತ್ತದೆ. ಹೊಟ್ಟೆಯ ಕೊಬ್ಬನ್ನ ಕರಗಿಸುವಲ್ಲಿ ಈ ಒಂದು ಆಸನವು ಅತ್ಯಂತ ಸಹಕಾರಿಯಾಗಿದೆ. ಮುಂದಿನ ಆಸನ ಅರ್ಧ ಹಲಾಸನ. ಹಲಾಸನ, ಹಲ ಎಂದರೆ ನೇಗಿಲು. ಈಗ ಎರಡು ಕೈಗಳನ್ನ ಪಕ್ಕ ಇಟ್ಟಿರೋಣ. ಕಾಲುಗಳನ್ನ 90 ಡಿಗ್ರಿ ಮೇಲೆತ್ತೋಣ. ಮಂಡಿ ನೇರ. ಸ್ಥಿತಿಯಲ್ಲಿ ದೀರ್ಘವಾದಂತಹ ಉಸಿರಾಟವನ್ನ ನಡೆಸೋಣ. ಕಾಲುಗಳನ್ನು ನಿಧಾನವಾಗಿ ತೆಗೆದುಕೊಳ್ಳೋಣ. ವಿಶ್ರಾಂತಿ. ವಿಶ್ರಾಂತಿ. ಕೀಲುಗಳು ಭುಜದ ಹಿಂಭಾಗವನ್ನ ಗಮನಿಸುತ್ತಾ ವಿಶ್ರಾಂತಿಗೊಳಿಸಿ. ಎಲ್ಲರೂ ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ. ಈಗ ಮುಂದಿನ ಅಭ್ಯಾಸ ಪ್ರಾಣಾಯಾಮದ ಅಭ್ಯಾಸ. 2 1. ಬಲವಡೆಯಿಂದ ಉಸಿರು ತೆಗೆದುಕೊಳ್ಳೋಣ. 1 2 3 4. ಎಡವಳೆಯಿಂದ ಉಸಿರನ್ನು ಹೊರಹಾಕೋಣ. 3 2 1. ಎಡವಳ್ಳೆಯಿಂದ ಉಸಿರನ್ನು ಹೊರ ತೆಗೆದುಕೊಳ್ಳೋಣ. 1 2 3 4. ಬಲವಳ್ಳೆಯಿಂದ ಉಸಿರನ್ನು ಹೊರಹಾಕೋಣ. 3 2 1. ಬಲವಳ್ಳೆಯಿಂದ ಉಸಿರನ್ನು ತೆಗೆದುಕೊಳ್ಳೋಣ. 1 2 3 4. ಎಡವಳ್ಳೆಯಿಂದ ಉಸಿರನ್ನು ಹೊರಹಾಕೋಣ. 3 2 1. ಈ ಒಂದು ಪ್ರಾಣಾಯಾಮವು ರಕ್ತವನ್ನ ಶುದ್ಧಗೊಳಿಸುತ್ತದೆ. ಶರೀರಕ್ಕೆ ತಂಪನ್ನು ಒದಗಿಸುತ್ತದೆ. ಹಸಿವು ಬಾಯಾರಿಕೆಯನ್ನ ಶಮನಗೊಳಿಸುತ್ತದೆ. ತ್ವಚೆ ಮತ್ತು ಕಣ್ಣಿಗೆ ತುಂಬಾ ಹಿತಕಾರಿಯಾಗಿರುತ್ತದೆ. ಕಣ್ಣು, ಮೂಗು, ತುಟಿಗಳನ್ನ ಕೈಗಳಿಂದ ಮುಚ್ಚೋಣ. ಒಟ್ಟು 5 ಬಾರಿ ಮಾಡೋಣ. ಸಿದ್ಧ, ಕುರು.
ವಿಸ್ತೀರ್ಣಗೊಳಿಸುತ್ತದೆ. ಸಕಾರಾತ್ಮಕ ಭಾವನೆ ಮೂಡಿಸಲು ಸಹಕಾರಿಯಾಗಿದೆ. ಇದರಿಂದ ನನ್ನನ್ನು ನಾನು ಒಬ್ಬ ಆರೋಗ್ಯಕರ ಶಾಂತ ಪತಂಜಲಿ ಓಂ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಮುಂದೆ ಬಾಗಿ ನಮಸ್ಕರಿಸೋಣ. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಶ್ರೇಷ್ಠ ಗುರಿಗೆ ಸಾಧನೆ ಸಲ್ಕೊಂಡು ನಿಂತಿರ್ತಕ್ಕಂಥ, ಮನಸ್ಸಿಗೆ ಶಾಂತಿ, ಬುದ್ಧಿಗೆ ಮುಕ್ತಿ, ಜೀವನಕ್ಕೆ ಮುಕ್ತಿಯನ್ನ ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸೋಣ. ನಿಧಾನವಾಗಿ ಮೇಲೆ ಬರೋಣ. ಎರಡು ಹಸ್ತಗಳನ್ನ ಪರಸ್ಪರ ಸ್ಪರ್ಶಿಸೋಣ. ಹಸ್ತಗಳನ್ನ ಕಣ್ಣುಗಳ ಮೇಲೆ ಇಟ್ಕೊಳ್ಳೋಣ. ಕಣ್ಣ ರೆಪ್ಪೆಗಳನ್ನ ಎಡಬಲ ಮೇಲೆ ಕೆಳಗಡೆ ಒಳ್ಳಿಸುತ್ತಾ ಹಸ್ತಗಳನ್ನ ನಿಧಾನವಾಗಿ ಕೆಳಗಡೆ ಜಾರಿಸೋಣ. ಆಂತರಿಕ ದೃಷ್ಟಿಯನ್ನ ತೆರೆಯುತ್ತಾ ಬೆರಳ ಸಂಧಿಗಳಿಂದ ಬರ್ತಕ್ಕಂಥ ಬಣ್ಣ ಬಣ್ಣದ ಬೆಳಕನ್ನು ವೀಕ್ಷಿಸೋಣ. ಕರದರ್ಶನ, ಕರಮಂತ್ರ. ತ್ರಿಶಕ್ತಿಗಳು ವಾಸವಾಗಿರ್ತಕ್ಕಂಥ ಹಸ್ತಗಳಿಂದ ಪುಣ್ಯದ ಕೆಲಸವನ್ನ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ತಾ, ಬೋಲೋ ಭಾರತ್ ಮಾತಾ ಕಿ ಜೈ, ಶ್ರೀರಾಮಚಂದ್ರ ಮಹಾಪ್ರಭು ಕಿ ಜೈ, ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಈಗ ಲೋಕ ಕಲ್ಯಾಣ ಮಂತ್ರ. ಸಿದ್ಧ ಕುರು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ ಶಾಂತಿ ಶಾಂತಿ ಶಾಂತಿ. ಯೋಗಾಭ್ಯಾಸದ ಅವಧಿ ಮುಕ್ತಾಯವಾಗಿದೆ. ಅವಕಾಶಕ್ಕಾಗಿ ಸಮಿತಿಗೆ ನಡೆಸಿಕೊಡಬೇಕೆನ್ನು ನಮ್ಮ ತಾಲೂಕು ಆಡಳಿತದ ಮುಖ್ಯಸ್ಥರಾದಂತಹ ಶ್ರೀಮಾನ್ ಲೋಕೇಶ್ ತಹಸೀಲ್ದಾರ್ ಅವರನ್ನು ಕೋರಿಕೊಂಡಾಗ ಅವರು ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರುತ್ತೇನೆ ಎಂದು ನಮಗೆ ಆಶ್ವಾಸನೆ ಕೊಟ್ಟು ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹರಿ ಓಂ. ಯೋಗ ಮಾಡೋದ್ರಿಂದ ಒಂದು ಆರೋಗ್ಯ, ಹೆಲ್ತ್, ಇನ್ನೊಂದು ಹಾರ್ಮೋನ್. ನಾನು ಈಗ ತಾನೇ ಕೇಳ್ತಾ ಇದ್ದೆ, ಪತಂಜಲಿ ಯೋಗ ಶಿಕ್ಷಣದ ಸಂಸ್ಥೆಯ ಆಡಳಿತ ಹೆಚ್ಚಿನ ಮಟ್ಟದಲ್ಲಿ ಎಲ್ರಿಗೂ ತಲುಪುವಂಗೆ ಆಗ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಖಂಡಿತ ಅದು ನಮ್ಮ ಕಂದಾಯ ಭೂಮಿ ಇದೆ. ನೋಡಿ ಫ್ರೆಂಡ್, ಯೋಗ ಮುಗೀತು ಎಲ್ಲ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನದಂದು ಇವತ್ತು ಕನಕದಾಸ ಕ್ರೀಡಾಂಗಣದಲ್ಲಿ ಯೋಗಾಸನಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈಗಷ್ಟೇ ಮುಕ್ತಾಯವಾಗಿತ್ತು. ಈಗ ಕೊಬ್ಬರಿ ಬೆಲ್ಲವನ್ನು ವಿತರಣೆ ಮಾಡುತ್ತಿದ್ದಾರೆ ಎಲ್ಲರಿಗೂ, ಯೋಗ ಬಂಧುಗಳಿಗೆ. ನೋಡಿ, ಕೊಬ್ಬರಿ ಬೆಲ್ಲ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಸೇರಿದ್ವಿ. ಧನ್ಯವಾದ ಅರ್ಪಿಸ್ತಾ ನಮ್ಮ ತಾಲೂಕು ದಂಡಾಧಿಕಾರಿಗಳು ಇವತ್ತು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರ ಪರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವರೊಬ್ಬರು ಕ್ರಿಯಾಶೀಲ ವ್ಯಕ್ತಿ. ಯಾವುದೇ ಕಾರ್ಯ ಹಿಡಿದು ಹೇಳ್ಕೊಳ್ಳೋದಿಲ್ಲ, ಮಾಡಿ ತೋರಿಸ್ತಾರೆ. ಸೂಕ್ಷ್ಮವಾಗಿ ಹೇಳಿದ್ರು. ರೂಪಕ್ ಅವರು ಹಿಂದೆ ಆಗಿರೋ ನೋವು ಅವ್ರು ಹೇಳ್ತಾರೆ. ಸರ್ ಒಂದು 3-4 ದಿನ ಅವ್ರ ಪರಿಸ್ಥಿತಿ ಏನಾಗಿದೆ ಈ ಸರ್ ಹತ್ರ ಆಗಲ್ಲ, ಯಾವುದೇ ಸಮಸ್ಯೆ ನಮ್ಗೆ ಹೇಳಿ ಸರ್. ಈಗ ಒಂದು 2 ಜಾಗ ಗುರುತಿಸಿದ್ವಿ. ನಮ್ದು ಸ್ವಾರ್ಥ ಇರುವುದಿಲ್ಲ, ವಿಶ್ವಾಸದ ಸೇವೆ ಮಾಡ್ತಾರೆ.
ವ್ಯಕ್ತಿಗಳಿರೋದ್ರಿಂದ ಒಂದು ಯೋಗ ಮಂದಿರ ಕಟ್ಟಿದ್ರೆ ಬಾದಿಲಾಗ್ತದೆ. ಜೊತೆಗೆ ನಿಮ್ಗೆ ಗೊತ್ತಿದ್ದಂಗೆ ಇತ್ತೀಚೆಗೆ ನಮಗೆ ಆರೋಗ್ಯ ಕಡಿಮೆ ಆಗ್ತಾ ಇದೆ, ಪರಿಸರ ನಾಶ ಆಗ್ತದೆ. ಅದಕ್ಕೆಲ್ಲ ಪೂರ್ವವಾಗಿ ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಹೋರಾಟ ಮಾಡ್ತಾ ಇದೆ. ಈ ಕೆಲಸ ಮಾಡ್ತಾರೆ, ರಕ್ತದಾನ ಶಿಬಿರದಲ್ಲಿ ಭಾಗವಹಿಸ್ತಾ ಇದೆ. ಪರಿಸರ ವಿಚಾರದಲ್ಲಿ ಒಳ್ಳೆಯದು ಕಚೇರಿಗೋಸ್ಕರ ಯೋಗ ಮಂದಿರಕ್ಕೆ ನಮ್ಮ ಒಂದು ಸಹಕಾರ ಸೇರ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ದೊಡ್ಡ ಘೋಷಣೆ ಕೊಡೋಣ. ಘೋಷಣೆಗೆ ಹೋಗಿ ಪ್ರಸಾದ ಸ್ವೀಕರಿಸಬಹುದು. ಸ್ವೀಕರಿಸ್ತಾ ಇದ್ರಿ ಕೆಲವು ಘೋಷಣೆ. बोलो भारत माता की ಜೈ. बोलो भारत माता की ಓಂ ಶಾಂತಿ ಶಾಂತಿ ಶಾಂತಿ. माता की ಜೈ विवेकानंद जी की ಜೈ. जय जवान ಜೈ ಕಿಶಾನ್. जय जवान ಜೈ ಕಿಶಾನ್. जय जवान ಜೈ ಕಿಶಾನ್. वंदे ಮಾತರಂ वंदे ಮಾತರಂ वंदे ಮಾತರಂ. हरि ओम ಹರಿ ಓಂ. माता के जय। बोलो भारत माता के जय। वंदे मातरम वंदे मातरम वंदे मातरम। हरि ओम माता की गो माता की जय। गंगा माता की जय। गो माता की जय। ಯೋಗ ಮುಗೀತು. ಈಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಈ ದಿನದ 11ನೇ ಅಂತಾರಾಷ್ಟ್ರೀಯ ಯೋಗ ಕಾರ್ಯಕ್ರಮ ಮುಗೀತು. ಬಾಯ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್. ಮನೆಗೆ ಹೋಗ್ತಿದೀವಿ. ಯೋಗ ಎಲ್ಲ ಮುಗೀತು. ಮನೆ ಕಡೆಗೆ ಹೊರಟು ಕ್ರೀಡಾಂಗಣದಿಂದ ಯೋಗ ಮುಗಿಸಿ ಹೊರಡ್ತಾ ಇದ್ದೀವಿ ಫ್ರೆಂಡ್. ನಾನು ಪಾಪು ಇಬ್ರು. ಓಕೆ ಬಾಯ್. ಬಾಯ್. ಲೈಕ್ ಅಂಡ್ ಸಬ್ಸ್ಕ್ರೈಬ್. ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಫ್ರೆಂಡ್. ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ.